ಎಲ್ರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ನನ್ನ ಹಿಂದಿನ 2 ಬ್ಲಾಗ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಈಗ ಶ್ರೀಶೈಲಮಲ್ಲಿ ನಾವು ಯಾವ್ಯಾವ ಜಾಗಕ್ಕೆ ಹೋದ್ವಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡೋಣ. ಇದೇ ಸಾಕ್ಷಿ ಗಣಪತಿ ದೇವಸ್ಥಾನ. ಶ್ರೀಶೈಲಮಿಂದ ನೀವು ನಿಮ್ಮ ರೂಮಿಂದ ಆಟೋಲ್ಲಿ ಬಂದರೆ ಮೊದಲನೇದಾಗಿ ಸಿಗುವಂಥ ದೇವಸ್ಥಾನನೇ ಇದು. ಸೊ ಇಲ್ಲಿ ಒಳಗಡೆ ಫೋಟೋಸು ವೀಡಿಯೋಸು ಅಲೋವ್ ಇಲ್ಲ, ಆದ್ದರಿಂದ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ತೆಂಗಿನಕಾಯಿ ಸ್ಟ್ಯಾಂಡ್ ಇದೆ ಮತ್ತು ಚಪ್ಪಲಿ ಹೊರಗಡೆನೇ ಬಿಡ್ಬೋದು. ಇಲ್ಲಿಂದ ನೀವು ನೋಡ್ಬೋದು, ಇದು ಮೇನ್ ರೋಡ್ ಹತ್ರನೇ ಇದೆ. ಸೊ ಇಲ್ಲಿ ವಾಹನಗಳು ದೇವಸ್ಥಾನದ ಹತ್ರನೇ ನಿಲ್ಲಿಸ್ಬೋದು, ಜಾಸ್ತಿ ಏನು ದೂರ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ನೀವೀಗೆ ನೋಡ್ಬೋದು, ಈ ದೇವಸ್ಥಾನ ಚಿಕ್ಕದಾಗೇ ಇದೆ. ನಾವು ಶ್ರೀಶೈಲಮಲ್ಲಿ ಎಲ್ಲೇ ಓಡಾಡಬೇಕು ಅಂದ್ರೂ ನಮಗೆ ನೋಡಬೇಕಾದಂಥ ಎಲ್ಲ ಜಾಗಗಳು ಒಂದು 10ರಿಂದ 15 ಕಿಲೋಮೀಟ್ರ್ ಒಳಗಡೆನೇ ಇರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ ಆಗಲೇ, ಪಾರ್ಕಿಂಗು ಇಲ್ಲೇ ನಿಲ್ಲಿಸ್ಬೋದು. ನೀವೇನಾದರೂ ಫ್ಯಾಮಿಲಿ ಜೊತೆ ಬಂದರೆ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂತಂದರೆ ನೀವು ಆಟೋಗಳನ್ನ ಹೈರ್ ಮಾಡ್ಬೋದು. ನೀವು ನೋಡಿದ ಹಾಗೆ ನಾವು ಆಟೋಲೇ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಮುಂದೆ ಹೋದರೆ ನೆಕ್ಸ್ಟು ನಾವು ಮುಂದಿನ ಡೆಸ್ಟಿನೇಷನ್ ಬಂದಾಗ ನಾನು ಹೇಳ್ತೀನಿ ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆವಾಗಲೇ ಹೇಳ್ದಂಗೆ ನಾನು ಶ್ರೀಶೈಲಮಲ್ಲಿ ಎಲ್ಲ ಜಾಗಗಳು 10ರಿಂದ 15 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರೋದ್ರಿಂದ ನೀವು ಆರಾಮಾಗಿ ಆಟೋಲ್ಲೇ ಸುತ್ತಬೋದು. ಆಟೋ ಅವರು ಸರಿಸುಮಾರು 1ರಿಂದ 1,500 ಸಾವಿರ ಚಾರ್ಜ್ ಮಾಡ್ತಾರೆ. ಒಂದು ಲೋಕಲ್ ಇವಾಗ ನಾವು ಹೋಗ್ತಾ ಇರೋದು 4-5 ಜಾಗಕ್ಕೆ, ಅದಕ್ಕೆ ಅವ್ರು ನಮಗೆ 1,500 ಸಾವಿರ ಏನೋ ಹೇಳಿದ್ರು. ಸೊ ಇದಾದಮೇಲೆ ನೆಕ್ಸ್ಟು ಇದು ಒಂದು ಹೋಗೋದಾದರೆ, ಇನ್ನೊಂದೇನು ಅಂತಂದರೆ ನಾವು ದೇವಸ್ಥಾನದ ಹತ್ರನೇ ನಾವು ಒಂದು ನೋಡುವಂಥ ಕೆಲವು ಜಾಗಗಳಿದೆ. ಅದು ನಾನು ನಿಮಗೆ ವ್ಲಾಗ್ ಕಡೆಯಲ್ಲಿ ಹಾಕ್ತೀನಿ ನಾನು, ಅದು ಯಾವ್ಯಾವ ಜಾಗಗಳು ಹೋಗ್ಬೋದು ನಾವು ಅಂತ. ಇದು ನಾವು ಮೊದಲನೇ ದಿವಸ ಅಂದರೆ ಶ್ರೀಶೈಲಂ ತಲುಪಿದ ದಿವಸನೇ ನಾವು ಬಸ್ಸನ್ನು ಇಳಿದು ರೂಮಿಗೆ ಹೋಗಿ ಮೇರಟಕ್ಕೆ ಫ್ರೆಶ್ ಅಪ್ ಆಗಿ ನಾವು ಅಲ್ಲಿಂದ ಹೊರಟಂಥ ಜಾಗಗಳು. ಸೊ ಇದು ಆಗಲೇ ನೀವು ನೋಡ್ಬೋದು, ಮಧ್ಯಾಹ್ನ ಆಗಿತ್ತು. ತುಂಬ ಅಂದರೆ ತುಂಬ ಬಿಸಿಲು ಅವಾಗ. ನಾವು ಹೋದಂಥ ಜಾಗಗಳೆಲ್ಲ ಒಂದು 3-4 ಅವರಲ್ಲೇ ಕವರ್ ಮಾಡಿಬಿಡ್ತೀವಿ. ಇದೇ ಹಟಕೇಶ್ವರ ಸ್ವಾಮಿ ದೇವಾಲಯ. ಒಳಗಡೆ ಫೋಟೋ ವಿಡಿಯೋ ಅಲೋವ್ ಇಲ್ಲ, ಅದಕ್ಕೆ ಹೊರಗಡೆಯಿಂದನೇ ತೆಗ್ದಿದ್ದೀನಿ. ಶ್ರೀ ಲಲಿತಾ ದೇವಿ ಪೀಠಂ. ಸೊ ಇದು ಬಂದ್ಬಿಟ್ಟು ಹಟಕೇಶ್ವರ ದೇವಸ್ಥಾನ ಇದೆಯಲ್ಲ, ಅದು ಎದುರುಗಡೆನೇ ಇರುತ್ತೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಹೋಗೋಣ ಬನ್ನಿ. ಇಲ್ಲಿ ನಿಮಗೆ ಕುಡಿಯೋ ನೀರಿನ ಫೆಸಿಲಿಟಿನೂ ಇದೆ. ಆ ಕಡೆ ಅಲ್ಲಿ ಆ ಕಡೆ ತೋರಿಸ್ತೀನಿ ಹಳೆ ವೀಡಿಯೋಲಿ ನೋಡಿ, ಇಂದ ಕಾಣಿಸ್ತಿದೆಯಲ್ಲ ಅದೇ, ಅಲ್ಲೇ ನಿಮಗೆ ಕುಡಿಯೋ ನೀರಿನ ಫೆಸಿಲಿಟಿ ಇದೆ. ಓಕೆ, ಇಲ್ಲೆಲ್ಲ ಹೊಸದಾಗಿ ಏನೋ ನೀರಿಂದೆಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಇದು ಒಳಗಡೆ ಮೇಲೆ ಪೀಠ ಇದೆ. ಸೊ ರೆಕಾರ್ಡ್ ಮಾಡೋಂಗಿಲ್ಲ, ಅದಕ್ಕೆ ನಾನು ಅಲ್ಲಿಂದ ಹೊರಟು ಬಂದಮೇಲೆ ಹೇಳ್ತೀನಿ. ಇಲ್ಲಿ ಸಾಲಿಗ್ರಾಮಲಿಂಗೇಶ್ವರಾಲಯಂ ಅಂತ ಇದೆ. ಸಾಲಿಗ್ರಾಮ ಗಂಗಾಭಿಷೇಕಮು చేయబడును ದರ್ಶಿಂಚಂಡಿ ಅಂತ. ಸೊ ಇಲ್ಲಿ ಗಂಗಾಭಿಷೇಕ ಮಾಡ್ತಾರೆ ಸಾಲಿಗ್ರಾಮಕ್ಕೆ. ಸೊ ಇದೇ ಅದು ಜಾಗ. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು 9 ಮೆಟ್ಲಿದೆ. ಇದು 9 ಮೆಟ್ಲು ಹತ್ತಾದ್ಮೇಲೆ ನಿಮ್ಗಲ್ಲಿ ಲಲಿತಾದೇವಿ ಪೀಠ ಇದೆ ಒಳಗಡೆ ದೇವಿದು. ಓಕೆ, ಸೊ ಅಲ್ಲಿ ಫೋಟೋ ತೆಗಿಯಂಗಿಲ್ಲ. ನೀವು ನೋಡ್ಬೋದು ವಾತಾವರಣ ಹೆಂಗಿದೆ ಅಂತ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಎಷ್ಟೊಂದು ನಡೀತಾ ಇದೆ. ನೋಡಿ, ಇದೇ ನಾವು ಹಟಕೇಶ್ವರ ದೇವಾಲಯ ಮತ್ತು ಲಲಿತಾ ಪೀಠಂಗೆ ಹೋಗೋ ದಾರಿ. ಇದರ ಆಪೋಸಿಟೇನೆ ನಮಗೆ ಇದಿದೆ. ಹಾಂ, ಓಕೆ. ನಿಮಿಷ ಇದು. ಇದೆ ಪಾಲದಾರ ಪಂಚದಾರಗೆ ಎಂಟ್ರೆನ್ಸು. ಇಲ್ಲಿ
ತುಂಬಾ ಮೆಟ್ಲಿಳಿದೆ. ಮೆಟ್ಲುಗಳನ್ನ ನೀವು ಇಳ್ಕೊಂಡು ಹೋಗಬೇಕು. ಬರಬೇಕು ಅಂದರೆ ಅದೇ ಥರ ಮೆಟ್ಲುಗಳ್ನ ಹತ್ಕೊಂಡು ಹೋಗಬೇಕು. ಒಂದು ವಿಚಾರ ಗಮನದಲ್ಲಿ ಇಟ್ಕೊಬೇಕಾದಂಥದ್ದು ಏನು ಅಂತಂದರೆ, ಇಲ್ಲಿ ಮೆಟ್ಟಿಲುಗಳು ಸಮವಾಗಿರುವುದಿಲ್ಲ, ಅಂದರೆ ಈವನ್ ಆಗಿರೋದಿಲ್ಲ. ಒಂದು ಸ್ವಲ್ಪ ಕಲ್ಲುಗಳಿಂದ ಆಗಿರೋದ್ರಿಂದ ಈ ಮೆಟ್ಲುಗಳು ಹೇಗಂದರೆ ಆಗಿರ್ತವೆ, ಕೆಲವು ಎತ್ತರ ಇರ್ತವೆ, ಕೆಲವು ತಗ್ಗಿರ್ತವೆ, ಮತ್ತು ಕೆಲವುದು ಬೇರೆ ಬೇರೆ ಒಂದು ಶೇಪಲ್ಲಿರುತ್ತೆ. ಸೊ ವಯಸ್ಸಾದವರಾಗಲಿ ಅಥವಾ ನಡೆಯೋದಕ್ಕೆ ಕಷ್ಟ ಆಗೋದಾಗಲಿ ಯಾರಿಗಾದ್ರು ಇತ್ತು ಅಂದರೆ ಈ ಪ್ಲೇಸನ್ನು ಅವಾಯ್ಡ್ ಮಾಡೋದು ಉತ್ತಮ. ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲೇ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು ಈ ಮೆಟ್ಲುಗಳ್ನೆಲ್ಲ ಇಳ್ಕೊಂಡು. ಸೈಡಲ್ಲಿ ನಿಮಗೆ ಸ್ಟಾಲ್ಗಳು ಕಾಣಿಸ್ತವೆ. ನಿಮ್ಗೆ ಏನಾದರೂ ಪರ್ಚೇಸಿಂಗ್ ಇಂಟ್ರೆಸ್ಟ್ ಇತ್ತು ಅಂದರೆ ತಗೊಳ್ಳಿ. ಇಲ್ಲಿ ಸ್ವಲ್ಪ ಇದು ಕಾಡಿನ ಒಂದು ಪ್ರದೇಶ ಆಗಿರೋದ್ರಿಂದ ನಿಮಗೆ ಕಾಡಿನ ಕೆಲವು ಗಿಡಮೂಲಿಕೆಗಳನ್ನು ಮಾರ್ತಾ ಇರ್ತಾರೆ ಇಲ್ಲಿರೋರು. ನಿಮಗೆ ಅದರಲ್ಲಿ ಏನಾದರೂ ಆಸಕ್ತಿ ಇತ್ತು ಅಂದರೆ ನೋಡಿಕೊಂಡು ತಗೊಳ್ಳಿ. ಇದೆ ಪಾಲದಾಳ ಪಂಚದಾರ. ಓಕೆ, ಸೊ ಇಲ್ಲೇನೆ ನೋಡಿ, ಇದೆ ಪಾಲದಾರ ಪಂಚದಾರ. ನಾವು ಮೆಟ್ಲು ಹತ್ಕೊಂಡ್ಬಂದಲ್ಲ, ಅಲ್ಲಿಂದ ಇಲ್ಲಿಗೆ ಇಳ್ಕೊಂಡು ಈ ಸೈಡಿಂದ ಬಂದು ಇಲ್ಲಿ ಶಾರದಾ ಚಂದ್ರಮೌಳೀಶ್ವರ ಶಂಕರ ಮಂದಿರವಿದೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕಾದಂಥ ವಿಚಾರ ಏನು ಅಂತಂದರೆ, ಅಲ್ಲಿ ಪಾಲದಾರ ಪಂಚದಾರ ಹತ್ರ ಎಲ್ಲರೂ ನಿಂತಿದ್ದಾರಲ್ಲ, ಆ ನೀರ ಹತ್ರ ತುಂಬಾ ಪಾಚಿ ಇರುತ್ತೆ. ದಯವಿಟ್ಟು ಅಲ್ಲಿ ಹೋಗಿ ನಿಂತ್ಕೊಬೇಕಾದ್ರೆ ಅಥವಾ ಅದು ಹೋಗಬೇಕಾದ್ರೆ ತುಂಬ ಹುಷಾರಾಗಿರಿ, ಬೀಳುವ ಸಾಧ್ಯತೆ ಜಾಸ್ತಿ ಇದೆ. ಇದೆ ಶಿಖರೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿಂದ ನಾವು ಹೋಗಿ ಮತ್ತೆ ಅಲ್ಲಿ ಮೇಲೆ ನಿಂತ್ಕೊಂಡು ನಂದಿ ಇದರಿಂದ ನಾವು ದೇವರನ್ನ ನೋಡಬೇಕು. ಓಕೆ, ಇದೆ ನೋಡಿ, ಈ ಕಡೆಯಿಂದ ಹೋದರೆ ವ್ಯೂ ಹೇಗಿರುತ್ತೆ ಅಂತ. ಇಲ್ಲಿ ಶಿಖರೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಏನಂತಂದರೆ, ಇಲ್ಲಿ ಮೇಲ್ಗಡೆ ಹೋದಾಗ ಒಂದು ನಂದಿ ಕಾಣುತ್ತೆ ನಿಮಗೆ. ಸೊ ಆ ನಂದಿ ಕಿವಿಗಳಿಂದ ಶಿಖರ ನೋಡೋದಂದರೆ ದೇವಸ್ಥಾನದಿಂದ ಗೋಪುರದಿಂದ ಮೇಲೆ ಕಾಣುವಂತಹ ಒಂದು ಶಿಖರಗಳನ್ನ ನಿಮಗೆ ನೋಡಿದ್ರೆ ನಿಮಗೆ ಮತ್ತೆ ಪುನರ್ಜನ್ಮದ ಅವಶ್ಯಕತೆ ಇರುವುದಿಲ್ಲ, ಅಂದರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಇಲ್ಲಿ ತುಂಬ ಜನ ನಂಬ್ತಾರೆ. ಇಲ್ಲಿ
ನಾನು ಅವಾಗೇ ಹೇಳ್ದಂಗೆ ಒಂದು 3-4 ಗಂಟೆಗಳಲ್ಲಿ ನೀವು ಸ್ವಲ್ಪ ಜಾಗಗಳನ್ನು ಕವರ್ ಮಾಡ್ಬೋದು. ನಾವು ಎಷ್ಟನ್ನು ಕವರ್ ಮಾಡಿದ್ವಿ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ಸಾಕ್ಷಿ ಗಣಪತಿ ನೋಡಿದ್ವಿ, ಅದಾದಮೇಲೆ ಹಟಕೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ವಿ, ತದನಂತರದಲ್ಲಿ ಅದರ ಎದುರುಗಡೆ ಇರುವಂತಹ ಲಲಿತಾದೇವಿ ಪೀಠಂನ ನೋಡಿದ್ವಿ. ಅಲ್ಲಿಂದ ಮುಂದೆ ಬಂದರೆ ನಮಗೆ ಈ ಪಾಲದಾರ ಪಂಚದಾರ ನೋಡಿದ್ವಿ. ಪಾಲದಾರ ಪಂಚದಾರದಿಂದ ಇನ್ನೂ ಮುಂದೆ ಬಂದಾಗ ನಮಗೆ ಇಲ್ಲಿ ಶಿಖರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಏನು ಅಂತಂದರೆ, ಇಲ್ಲಿಂದ ನೀವು ಅಂದರೆ ಶ್ರೀಶೈಲಂ ಡ್ಯಾಮ್ ಅಂತಲೂ ಅಂತಾರೆ ಅದನ್ನು. ಸೊ ಅದನ್ನು ನೀವು ಅಲ್ಲಿ ನೋಡ್ಬೋದು. ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅಲ್ಲಿ ಗೇಟ್ ಓಪನ್ ಮಾಡಿದಾಗ ನಿಮಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಂದು ನೋಡ್ಬೋದು. ಅದಾದಮೇಲೆ ನೀವು ಅಕ್ಕ ಮಹಾದೇವಿ ಗುಹೆಯನ್ನು ನೀವು ನೋಡ್ಬೋದು. ಅಕ್ಕ ಮಹಾದೇವಿ ಅವರು ಅಲ್ಲಿಗೆ ಹೋಗಿ ಧ್ಯಾನ ಮಾಡ್ತಿದ್ರು. ಅಲ್ಲಿ ಅವರು ಒಂದು ರಾಜ್ಯದಿಂದ ಹೊರಬಿಟ್ಟಾಗ ಅಥವಾ ರಾಜ್ಯದಿಂದ ಹೊರ ಹೋದಾಗ ಅಂತ ಒಂದು ಅವ್ರ ಗುಹೆ ಇದೆಯಲ್ಲ, ಧ್ಯಾನ ಮಾಡುವಂಥ ಒಂದು ಗುಹೆ, ಅದನ್ನು ನೀವು ನೋಡ್ಬೋದು. ಅಲ್ಲಿಂದ ನೀವು ಮತ್ತೆ ಅಂದರೆ ಅದರ ಹೋಗೋದಂಥ ದಾರಿಲಿ ನೀವು ಪಾತಾಳ ಗಂಗೆನ ನೋಡ್ಬೋದು. ಸೊ ಇಷ್ಟು ಜಾಗಗಳನ್ನ ನೀವು ಏನಾದರೂ ಶ್ರೀಶೈಲಂಗೆ ಹೋಗ್ತಿದ್ದೀರಾ ಅಂದರೆ ಮೊದಲನೇ ದಿವಸದಲ್ಲಿ ಕವರ್ ಮಾಡ್ಬೋದು. ಅದಾದಮೇಲೆ ಇನ್ನೂ ಕೆಲವು ಜಾಗಗಳಿದ್ದಾವೆ, ಅಂದರೆ ಲೋಕಲಲ್ಲಿ ದೇವಸ್ಥಾನದ ಹತ್ರನೇ ನೀವೇನಾದರೂ ನಡೀತೀರಾ ಅಂದರೆ ನೋಡ್ಕೊಂಡು ಹೋಗ್ಬೋದು. ಆದರೆ ನಾನು ಆಟೋ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಅಲ್ಲೇ ಲೋಕಲ್ಲಾಗಿ ಮಲ್ಲಮ್ಮ ರೆಡ್ಡಿ ಕಣ್ಣೀರು ದೇವಸ್ಥಾನ, ಮತ್ತು ಅಲ್ಲಿ ನಿಮಗೆ ಒಂದು ಚೆಂಚು ಟ್ರೈಬಲ್ ಮ್ಯೂಸಿಯಮ್ಮು, ಈ ಥರದ್ದೆಲ್ಲ ಕೆಲವು ಇದ್ದಾವೆ. ಅದನ್ನೆಲ್ಲನೂ ನೀವು ನೋಡ್ಬೋದಲ್ಲಿ. ಅದನ್ನು ತೋರ್ಸೋಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಅಂದರೆ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ಮೊದಲನೇ ದಿವಸ ನೀವು ಈ 3-4 ಜಾಗಗಳನ್ನ ಕವರ್ ಮಾಡಿ, ಜೊತೆಗೆ ನಿಮಗೆ ಸಾಧ್ಯವಾಯಿತು ಅಂತಂದರೆ ಅಕ್ಕ ಮಹಾದೇವಿ ಗುಹೆ ಮತ್ತು ಪಾತಾಳ ಗಂಗೆನೆಲ್ಲ ನೀವು ನೋಡ್ಕೊಂಡು ಹೋಗಿ. ಯಾಕಂದರೆ ಅಕ್ಕ ಮಹಾದೇವಿ ಗುಹೆ ನೀವೇನಾದರೂ ನೋಡಬೇಕು ಅಂತಂದರೆ ಮೊದಲನೇದಾಗಿ ನೀವು ಬೆಳಗ್ಗೆನೇ ಹೋಗಿ ಅಲ್ಲಿ ಟಿಕೆಟ್ ಮಾಡಿಸ್ಬೇಕು, ಆಯಿತಾ. ಸೊ ಹಿಂದಿನ ದಿನಾನೇ ಅಥವಾ ಅದೇ ದಿವಸ ಹೋಗೋ ದಿವಸ, ಸೊ ಅಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಅಲ್ಲಿರೋ ಲೋಕಲ್ಸ್ನ ಕೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ. ಅದನ್ನು ನೋಡ್ಕೊಂಡು ನೀವು ಬರೋ ಅಷ್ಟರಲ್ಲಿ ಒಂದು ಇಡೀ ದಿವಸ ಆಗುತ್ತೆ. ಸೊ ನೀವು ದೇವಸ್ಥಾನಗಳನ್ನ ಎಲ್ಲ ನೋಡಾದ್ಮೇಲೆ ನೀವು ಅಲ್ಲೇ ಲೋಕಲ್ ಜಾಗಗಳನ್ನ ನಾವು ನೋಡ್ಕೊಳಕ್ಕೆ ಅದಕ್ಕೆ ಮತ್ತೆ ಒಂದು 3-4 ಅವರ್ ಬೇಕಾಗುತ್ತೆ. ತದನಂತರದಲ್ಲಿ ನೀವು ಬೇಕಂದರೆ ಅಲ್ಲಿಂದ ರೂಮಿಂದ ನೀವು ಹೋಗ್ಬಿಟ್ಟು ವಾಪಸ್ಸು ಬೆಂಗಳೂರಿಗೆ ಹೊರಟು ಬರ್ಬೋದು.